ನಮಸ್ಕಾರ ಸ್ನೇಹಿತರೆ. ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. 10 ವರ್ಷಗಳ ರಾಜಕೀಯ ವನವಾಸದ ನಂತರ ಚಂದ್ರಬಾಬು ನಾಯ್ಡು ಅವರು ಮತ್ತೊಮ್ಮೆ ಅಧಿಕಾರ ಹಿಡಿದಿದ್ದಾರೆ. ಅದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ. ಈ ಹಿಂದೆ ಅಖಂಡ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಚಂದ್ರಬಾಬು ನಾಯ್ಡು ಅವರು ಕಾರ್ಯನಿರ್ವಹಿಸಿದ್ರು. ತೆಲಂಗಾಣ ಮತ್ತೆ ಆಂಧ್ರ ವಿಭಜನೆಯಾದ ನಂತರ ಈಗ ಮತ್ತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಗಾದಿಯ ಮೇಲೆ ಚಂದ್ರಬಾಬು ನಾಯ್ಡು ಅವರು ಕೂತಿದ್ದಾರೆ. ಅದು ಅಂತಿಂತ ಬಹುಮತ ಅಲ್ಲ, ಭಾರಿ ಬಹುಮತ ಪಡೆದು NDA ಗವರ್ಮೆಂಟ್ಗೆ ಈಗ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ದಾರೆ. ಸಂಪುಟದಲ್ಲಿ ಭಾಗಿಯಾಗಿದ್ದಾರೆ ಕೂಡ. ಈಗ ಚಂದ್ರಬಾಬು ನಾಯ್ಡು ಅವರು ಇಡ್ತಾ ಇರ್ತಕ್ಕಂಥ ಡಿಮ್ಯಾಂಡ್ಗಳನ್ನ ಕೇಳಿ ಮೋದಿ ಅವರು ಶಾಕ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಲ್ಲದ ಮನಸ್ಸಿನಿಂದ ಈಗ ಚಂದ್ರಬಾಬು ನಾಯ್ಡು ಆಗ್ತಕ್ಕಂಥ ಎಲ್ಲ ಷರತ್ತು ಮತ್ತು ಡಿಮ್ಯಾಂಡ್ಗಳನ್ನ ಪೂರೈಸಬೇಕಾದ ಅನಿವಾರ್ಯತೆ ಈಗ ಬಿಜೆಪಿಗಿದೆ. ಹಾಗಾದ್ರೆ ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಚಂದ್ರಬಾಬು ನಾಯ್ಡು ಅವರು ಒಳ್ಳೆ ಆಡಳಿತಗಾರ. ತನ್ನ ರಾಜ್ಯದ ಅಭಿವೃದ್ಧಿಗೆ ಏನು ಬೇಕೋ ಅದೆಲ್ಲವನ್ನು ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಈ ಹಿಂದೆ ಅವರು ಅಧಿಕಾರದಲ್ಲಿದ್ದಾಗ ನಮ್ಮ ರಾಜ್ಯಕ್ಕೆ ಬರಬೇಕಾದ ಅನೇಕ ಪ್ರಾಜೆಕ್ಟ್ ಗಳನ್ನು ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಮಾಡಿಸಿದ್ರು. ಅವರ ಕನಸು ಏನಪ್ಪಾ ಅಂದ್ರೆ ಬೆಂಗಳೂರಿಗೆ ಪರ್ಯಾಯವಾಗಿ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ IT ಹಬ್ ಆಗಿ ಹೈದರಾಬಾದ್ ಬೆಳಿಬೇಕು ಅಂತ ಹಿಂದೆ ಕನಸಿತ್ತು. ಆದರೆ ಹೈದರಾಬಾದ್ ತೆಲಂಗಾಣಕ್ಕೆ ಸೇರಿದೆ. ಈಗ ಆಂಧ್ರ ಪ್ರದೇಶ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಈಗ ಚಂದ್ರಬಾಬು ನಾಯ್ಡು ಅವರ ಮೇಲೆ ಆಂಧ್ರ ಪ್ರದೇಶ, ವಿಭಜಿತ ಆಂಧ್ರ ಪ್ರದೇಶದ ಅಭಿವೃದ್ಧಿಯ ನೊಗ ಈಗ ಚಂದ್ರಬಾಬು ನಾಯ್ಡು ಅವರ ಮೇಲಿದೆ. ಅದರಲ್ಲೂ ರಾಜಧಾನಿಯನ್ನು ಕಟ್ಟಬೇಕಿದೆ. ಚಿನ್ನದ ಮೊಟ್ಟೆ ಇಡ್ತಾ ಇದ್ದಂತಹ ರಾಜಧಾನಿಯಾಗಿದ್ದ ಹೈದರಾಬಾದು ತೆಲಂಗಾಣಕ್ಕೆ ಸೇರ್ತು. ಅಖಂಡ ಆಂಧ್ರಕ್ಕೆ ಒಂದು ರೀತಿಯಲ್ಲಿ ಆದಾಯದ ಮೂಲ ಆಗಿದ್ದ ಹೈದರಾಬಾದು ಯಾವಾಗ ತೆಲಂಗಾಣಕ್ಕೆ ಸೇರ್ತೋ ಈ ಕಡೆ ಆಂಧ್ರ ಪ್ರದೇಶ ಸೊರಗಿ ಹೋಯಿತು. ಈ ಹಿಂದೆ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕದ ಅನೇಕ ಪ್ರಾಜೆಕ್ಟ್ ಗಳಿಗೆ, ನೀರಾವರಿ ಯೋಜನೆಗಳಿಗೆ ಅಡ್ಡಗಾಲ್ ಹಾಕಿದ್ರು. ಮತ್ತೊಮ್ಮೆ ಈಗ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ಕರ್ನಾಟಕಕ್ಕೆ ಸಿಂಹ ಸ್ವಪ್ನವಾಗಿ ಕಾಡುವ ಎಲ್ಲ ಸಾಧ್ಯತೆಗಳು ಇದೆ. ಈಗ ಇದು CM ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿದೆ. ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಮಾಡೋದಕ್ಕೆ ಹೊರಟಿದ್ದಂತ ಅನೇಕ MNC ಕಂಪನಿಗಳನ್ನು ಈ ಹಿಂದೆ ಆಂಧ್ರಕ್ಕೆ ಸೆಳೆದಿದ್ರು ಚಂದ್ರಬಾಬು ನಾಯ್ಡು ಅವರು. ಈಗ ಮತ್ತೆ ಅವರು ಅಧಿಕಾರಕ್ಕೆ ಬಂದಿರೋದ್ರಿಂದ ಅಂತಹುದೇ ಪ್ರಯತ್ನಗಳನ್ನು ಮತ್ತೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈಗ NDAದಲ್ಲಿ ಪ್ರಮುಖ ಅಂಗ ಪಕ್ಷ ಆಗಿದೆ ಚಂದ್ರಬಾಬು ನಾಯ್ಡು ಅವರ TDP. ತಮ್ಮ ಕಾರ್ಯ ಸಾಧನೆ ಮಾಡ್ಕೊಳ್ಳೋದಕ್ಕೆ ಈಗ ಅವರು ಮೋದಿ ಅವರ ಮೇಲೆ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇದು ಕರ್ನಾಟಕಕ್ಕೆ ಮುಂಬರುವ ದಿನಗಳಲ್ಲಿ ದೊಡ್ಡ ಲಾಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಅಮರಾವತಿಯನ್ನು ಮತ್ತೊಮ್ಮೆ ಕಟ್ಟಬೇಕು ಅನ್ನೋ ಕನಸು ಚಂದ್ರಬಾಬು ನಾಯ್ಡುರಲ್ಲಿದೆ. ಈ ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರ ಆಳ್ವಿಕೆಯಲ್ಲಿ ಅಮರಾವತಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನೆಲಕಚ್ಚಿ ಹೋಗಿತ್ತು. ಯಾವಾಗ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ರು, ರಿಯಲ್ ಎಸ್ಟೇಟ್ ಆಕಾಶದೆತ್ತರಕ್ಕೆ ಜಿಗಿಯೋದಕ್ಕೆ ಶುರು ಮಾಡಿದೆ. ಅವರೇ ಭರವಸೆ ಕೊಟ್ಟಿದ್ರು ಆಂಧ್ರ ಪ್ರದೇಶದ ಜನರಿಗೆ, ನಾನು ಅಧಿಕಾರಕ್ಕೆ ಬಂದ್ರೆ ಅಮರಾವತಿಯನ್ನು ಮತ್ತೊಮ್ಮೆ ಎಲ್ಲರೂ ತಿರುಗಿ ನೋಡುವಂತೆ ಅಭಿವೃದ್ಧಿ ಮಾಡ್ತೀನಿ ಅಂತ. ಈಗ ಅಮರಾವತಿನಲ್ಲಿ ನಾ ಮುಂದು ತಾ ಮುಂದು ಅಂತೇಳಿ ಆಸ್ತಿ ಖರೀದಿ ಮಾಡೋದಕ್ಕೆ ಜನ ಮುಂದೆ ಬರ್ತಾ ಇದಾರಂತೆ. ಹಿಂದೆದ್ದಂತಹ ದರಗಳು 50ರಿಂದ 100% ಜಿಗಿತ ಕಂಡಿದೆ. 2015ರಲ್ಲಿ ನರೇಂದ್ರ ಮೋದಿ ಅವರೇ ಅಮರಾವತಿಯನ್ನು ಆಂಧ್ರ ಪ್ರದೇಶದ ರಾಜಧಾನಿಯಾಗಿ ಮಾಡೋದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಯಾವಾಗ ಜಗನ್ಮೋಹನ್ ರೆಡ್ಡಿ ಅವರು ಅಧಿಕಾರಕ್ಕೆ ಬಂದ್ರು ಅಮರಾವತಿಯ ಅಭಿವೃದ್ಧಿ ಕನಸಾಗಿಯೇ ಉಳಿಯಿತು. ಈಗ ಅವರು NDA ಸರ್ಕಾರದ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಅಮರಾವತಿಯನ್ನು ಕಟ್ಟಬೇಕಾಗಿದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನಗಳನ್ನು ಕೊಡಿ ಅಂತ. ಅಷ್ಟೇ ಅಲ್ಲದೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಬೇಕು ಅನ್ನೋದು ಈ ಹಿಂದಿನಿಂದಲೂ ಅವರು ಮಾಡಿಕೊಂಡು ಬಂದಿರತಕ್ಕಂತ ಬೇಡಿಕೆ. ಅದನ್ನೇ ಈಗ ಮತ್ತೊಮ್ಮೆ ಅವರು ಒತ್ತಡ ಆಗ್ತಾ ಇದ್ದಾರೆ NDA ಗವರ್ಮೆಂಟ್ ಮೇಲೆ, ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಕೊಡಲೇಬೇಕು ಅಂತ. ಆ ಕಡೆ ನಿತೀಶ್ ಕುಮಾರ್ ಅವರು ಸಹ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಎರಡು ರಾಜ್ಯಗಳಿಗೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ನ NDA ಸರ್ಕಾರ ಕೊಡುತ್ತಾ? ಈ ಇಬ್ಬರು ನಾಯಕರನ್ನು ಯಾವ ರೀತಿ ಸಮಾಧಾನ ಮಾಡ್ತಾರೆ ಮೋದಿ ಅನ್ನೋದು ಕಾದು ನೋಡ್ಬೇಕು. ಇದು ಈಗ ಬಿಜೆಪಿಗರಿಗೆ ತಲೆನೋವು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸಹ ಈ ಇಬ್ರು ನಾಯಕರು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಆದ್ರೆ ಇದೇ ನರೇಂದ್ರ ಮೋದಿ ಅವರು ಆಗ ಅದು ಆಗಿ ಹೋಗೋ ಮಾತಲ್ಲ ಅಂತೇಳಿ ನಿರಾಕರಿಸಿದ್ರು. ಆಗ ಬಿಜೆಪಿ ಸ್ವಂತ ಬಲದ ಮೇಲೆ ಸರ್ಕಾರ ಮಾಡಿತ್ತು. ಈಗ ಪರಿಸ್ಥಿತಿ ಬದಲಾಗಿದೆ. ಈ ಬದಲಾದ ಸನ್ನಿವೇಶದಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕುರಿತಾದ ವಿಚಾರನ ಬಿಜೆಪಿ ಅವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಈ ಕಂಡೀಷನ್ ನ ಇಟ್ಟೆ ಚಂದ್ರಬಾಬು ನಾಯ್ಡು ಅವರು
ಬೇಷರತ್ ಬೆಂಬಲ ಕೊಡ್ತೀನಿ ಅನ್ನೋ ಮಾತುಕತೆಗೆ ಕುಳಿತಿದ್ರು. ಅದಕ್ಕೆ ಬಿಜೆಪಿಯವರು ಸಹ ಮುಂದೆ ನೋಡೋಣ ಅನ್ನುವ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಎನ್ಡಿಎನಲ್ಲೇ ಇದ್ರು ಚಂದ್ರಬಾಬು ನಾಯ್ಡು ಅವರು. ಎನ್ಡಿಎ ಬಿಟ್ಟು ಹೊರಗ್ ಬಂದಿದ್ದ ಕಾರಣನೇ ಇದು, ನಮ್ಮ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನನ ಕೊಡಬೇಕು ಅನ್ನೋ ಬೇಡಿಕೆನ ಇಟ್ಟು. ಈ ಹಿಂದೆ ಯುಪಿಎ ಸರ್ಕಾರ ಇದ್ದಾಗಲೂ ಸಹ ಚಂದ್ರಬಾಬು ನಾಯ್ಡು ಅವರು ಸ್ಪೆಷಲ್ ಸ್ಟೇಟಸ್ ನ ಆಂಧ್ರಕ್ಕೆ ಕೊಡಬೇಕು ಅನ್ನುವ ಬೇಡಿಕೆ ಇಟ್ಟಿದ್ರು. ಅದು ಸಂಸತ್ತಿನಲ್ಲಿ ಚರ್ಚೆಯಾಗಿತ್ತು ಕೂಡ. ಅದನ್ನು ಜಾರಿಗೆ ತರುವುದು ಅಷ್ಟು ಸುಲಭವಲ್ಲದ ಮಾತಾಗಿದ್ರಿಂದ ಅಷ್ಟೊಂದು ಹಣಕಾಸಿನ ಸಹಕಾರನ ಆಂಧ್ರ ಪ್ರದೇಶಕ್ಕೆ ಒಂದೇ ಕೊಟ್ರೆ ಉಳಿದ ರಾಜ್ಯಗಳ ಕತೆ ಏನು ಅನ್ನೋ ಪ್ರಶ್ನೆನೂ ಬರುತ್ತೆ. ಹಾಗಾಗಿ ಇದನ್ನ ಬಿಜೆಪಿಯವರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್. ಇದೇ ವಿಷಯನ ಮುಂದಿಟ್ಕೊಂಡು ಮುಂದೇನಾದ್ರೂ ಬಿಜೆಪಿಯ ಜೊತೆಗೆ ಮನಸ್ತಾಪ ಆದ್ರೆ ಚಂದ್ರಬಾಬು ನಾಯ್ಡು ಅವರು ಎನ್ಡಿಎ ತೊರೆದು ಹೊರ ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಬಿಜೆಪಿ ಅವ್ರಿಗೂ ಇದು ಬಹಳ ಚೆನ್ನಾಗಿ ಗೊತ್ತಿದೆ. ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನ ಜೋಡಿಸಿಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳ ಸಂಸದರನ್ನು ತಮ್ಮ ಪಕ್ಷಕ್ಕೆ ಸೆಳೆಯೋದ್ರಲ್ಲಿ ಬಿಜೆಪಿಯವರು ಈಗ ಅಲ್ಪ ಮಟ್ಟಿಗೆ ಯಶಸ್ಸು ಸಹ ಕಂಡಿದ್ದಾರೆ. ಸ್ನೇಹಿತರೆ, ಆಂಧ್ರ ಮತ್ತು ಬಿಹಾರ ಇಬ್ರು ನಮಗೆ ವಿಶೇಷ ಪ್ರಾತಿನಿಧ್ಯ ಬೇಕು ಅಂತ ಕೇಳ್ತಾ ಇರೋದ್ರಿಂದ ಮೋದಿ ಅವ್ರಿಗೂ ಒಂದು ಅವಕಾಶ ಇದೆ ಇಲ್ಲಿ. ನೋಡಿ, ಆಂಧ್ರಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡಿ ಅಂತ ನೀವು ಕೇಳ್ತಾ ಇದ್ದೀರಾ, ನಿಮಗ್ ಕೊಟ್ರೆ ನಮಗೂ ಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಹಠ ಹಿಡಿದು ಕೂತಿದ್ದಾರೆ ಅಂತ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಹೇಳ್ತಾರೆ. ಆ ಕಡೆ ನಿತೀಶ್ ಕುಮಾರ್ ಹತ್ರ ಹೋಗಿ, ನೋಡಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಏನಾದ್ರು ನಿಮಗ್ ಕೊಟ್ರೆ ಆಂಧ್ರಕ್ಕೂ ಬೇಕು ಅಂತ ನಾಯ್ಡು ಹಠ ಹಿಡಿದು ಕೂರ್ತಾರೆ. ಹಾಗಾಗಿ ಇಬ್ರಿಗೂ ಬೇಡ, ನಿಮ್ಮ ರಾಜ್ಯಗಳ ಡೆವಲಪ್ಮೆಂಟ್ ಏನ್ ಬೇಕೋ ಅಷ್ಟು ಸಹಕಾರವನ್ನು, ಅಷ್ಟು ಪ್ಯಾಕೇಜ್ ಅನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ ಇದೆ. ವಿಶೇಷ ಪ್ರಾತಿನಿಧ್ಯ ಇದೊಂದನ್ನು ಬಿಟ್ಟು ಅಭಿವೃದ್ಧಿಗೆ ಬೇಕಾದ ಸಹಕಾರನ ಎರಡೂ ರಾಜ್ಯಕ್ಕೆ ಕೊಡ್ತೀನಿ ಅನ್ನುವ ಒಪ್ಪಂದನ ಮೋದಿಯವರು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜೊತೆಗೆ ಮಾಡಿಕೊಳ್ಳುವ ಸಂಭವನೀಯತೆಗಳು ಜಾಸ್ತಿ ಇದೆ. ಮುಂದಿನ ವಿಧಾನಸಭಾ ಎಲೆಕ್ಷನ್ ಬಿಹಾರದಲ್ಲಿ ಇನ್ನೇನು ಹತ್ರದಲ್ಲೇ ಇದೆ. ಪ್ರತಿಪಕ್ಷದವರು ಈಗ ನಿತೀಶ್ ಕುಮಾರ್ ಅವರ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಎನ್ಡಿಎ ಸರ್ಕಾರದ ಪ್ರಮುಖ ಅಂಗಪಕ್ಷ ಆಗಿದಿರಲ್ಲ, ಅಭಿವೃದ್ಧಿ ಕಾರ್ಯನ ಮಾಡಿ ತೋರಿಸಿ ಬಿಹಾರಕ್ಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಎಲೆಕ್ಷನ್ಗೂ ಮುಂಚೆ ಅಲ್ಲಿನ ಜನರಿಗೆ ಸಿಕ್ಕಾಪಟ್ಟೆ ಭರವಸೆಗಳನ್ನು ಕೊಟ್ಬಿಟ್ಟಿದ್ದಾರೆ. ಉಚಿತ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ನಮ್ ಕರ್ನಾಟಕದಲ್ಲಾದ್ರೂ ಬರೀ ಪಂಚ ಗ್ಯಾರಂಟಿ ಮಾಡಿದ್ದಾರೆ, ಅಲ್ಲಿ ಇದರ 2ರಷ್ಟು ಗ್ಯಾರಂಟಿ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಈಗ ಅದೆಲ್ಲವನ್ನು ಜಾರಿಗೆ ತರಬೇಕಾದ ಜವಾಬ್ದಾರಿ ಚಂದ್ರಬಾಬು ನಾಯ್ಡು ಅವರಿಗಿದೆ. ಹಣಕಾಸಿನ ಕೊರತೆ ಈಗಾಗಲೇ ಕಾಣಿಸೋದಕ್ಕೆ ಶುರುವಾಗಿದೆ. ಮುಂಬರಲಿರ್ತಕ್ಕಂತಹ ಬಜೆಟ್ ನಲ್ಲಿ ಆಂಧ್ರ ಮತ್ತು ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಟ್ಟಾರೆಯಾಗಿ ಚಂದ್ರಬಾಬು ನಾಯ್ಡು ಅವರು ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರದ ಸಹಾಯದಿಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದಂತೂ ನಿಜ. ಇದರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.